ಮಾಡ್ಕೊಂಡು ಬರ್ತಾರೆ ಇಲ್ಲಿ. ಆತ ಇಲ್ಲಿ ಬಿಟ್ಟಿರ್ತಾನೆ. ಆವಾಗ ಅವರು ಅಲ್ಲೆಲ್ಲ ಸ್ವಚ್ಛ ಮಾಡ್ಕೊಂಡು ಬಂದ ನೋಡಿದಂಥ ಆಕೆ ತನ್ನ ಹೆಂಡತಿ ಆವಾಗ ತನ್ನ ಗಂಡನ ಮೇಲೆ ದುಃಖವನ್ನು ಕೂಡ ಮರೆತು ಪ್ರಾಣಭಯದಿಂದ ಆಕೆ ಅಲ್ಲಿ ಬರ್ತಾರೆ. ಅವರು ಓಡಿ ಹೋಗ್ತಾಳೆ ಎದ್ದು. ಆವಾಗ ಅವ್ರೇನು ಮಾಡ್ತಾರೆ, ಆದಷ್ಟು ಓಹ್ ಇಲ್ಲಿ ಯಾರು ಓಡಿ ಹೋಗ್ತಾ ಇದ್ದಾರೆ ಅಂತ ಒಂದು ಇದನ್ನು ಅರಿತು ಓಹ್ ಆಕೆಯನ್ನು ಕೂಡ ಬೆನ್ನತ್ತಿ ಹೋಗ್ತಾರೆ. ಅಲ್ಲವರು ಬ್ರಾಹ್ಮಣರ ಮನೆ ಇರುತ್ತೆ. ಬ್ರಾಹ್ಮಣೋತ್ತಮರು ಹೆಚ್ಚು ಇಲ್ಲಿ ಸಂಸ್ಕೃತ ಅದರಿಂದಲೇ ಜಾಸ್ತಿ ಇರೋದು. ಆ ಬ್ರಾಹ್ಮಣ 100 ಮನೆ ಇದ್ದು ಅವ್ರು ಇವಾಗ ಇಲ್ಲೆಲ್ಲ ಪಾಪ ಹೋಗಿದ್ದಾರೆ. ಆವಾಗ ಅಲ್ಲೂ ಬ್ರಾಹ್ಮಣರ ಮನೆ ಇರ್ತಾ ಆ ಮನೆ ಹಿಂಭಾಗದಲ್ಲಿ ಕದಂಬ ವೃಕ್ಷ ಬಾಳೆವನವನ್ನು ಬೆಳೆಸಿರ್ತಾರೆ. ಅಲ್ಲೇ ಒಯ್ದು ಕೂರಬೇಕು ಅನ್ನೋ ಮನೋಭಾವನೆಯಿಂದ ಆಕೆ ಹೋಗ್ತಾಳೆ ಎದ್ದು. ಕಾಕುತಪ್ಪನ ಹೆಂಡತಿ. ಆವಾಗ ಈ ದುಷ್ಟರು ಇಲ್ಲಿ ಬಂದ ನೋವು ಇಲ್ಲಿ ಯಾರು ಓಡಿ ಹೋಗ್ತಿದ್ರು. ಆಕೆಯನ್ನು ಕೂಡ ಬೆನ್ನತ್ತಿ ಹೋಗಿ ಅಲ್ಲಿ ಒಂದು ಚಾಕುವಿನಿಂದ ಪ್ರಹಾರ ಮಾಡ್ತಾರೆ, ಅಂದರೆ ಹೊಡಿತಾರೆ. ಹಿಂದಿ ಗಿನ್ನಿಂದ ಹೋಗಿ ಬೆನ್ನಿ ಹೊಡಿತಾರೆ. ಪಾಪ ಆಕೆ ಅಲ್ಲಿಗೆ ಹೋಗಿ ಆ ಬಾಳೆವನಕ್ಕೆ ಹೋಗಿ ಬಿದ್ದು ಹೋಗ್ತಾಳೆ. ಆಕೆ ಕೂಡ ಸತ್ತು ಹೋಗ್ತಾಳೆ. ತುಂಬ ಗರ್ಭವತಿ ಆದ ಕಾರಣ ಒಂದು ಗಂಡು ಮಗುವಿಗೆ ಪ್ರಸವವೇದನೆ ಆಗಿ ಆಕೆ ಕೂಡ ಅಲ್ಲಿ ಪ್ರಾಣವನ್ನು ತೆರಳ್ತಾಳೆ, ಬೇಡ್ತಾಳೆ. ಆವಾಗ ಈ ದುಷ್ಟರು ಆಕೆಯನ್ನು ಬೆನ್ನತ್ತಿ ಹೋದಂಥವ್ರು ನಾವು ಜಯಿಸಿದ್ರಾದು ಅಂತ ಅಲ್ಲಿಂದ ಕೂಡ ಹೋಗಿಬಿಡ್ತಾರೆ. ಅದು ಆ ಬ್ರಾಹ್ಮಣೋತ್ತಮರ ಮನೆ ಬಾಳೆ ತೋಟ. ಆ ಬ್ರಾಹ್ಮಣೋತ್ತಮರ ಮನೆಯವರು ಇಂಥ ದುಷ್ಟಚರ್ಯಗಳು, ಈ ಕ್ಷಾತ್ರಿಯವರು ಹೊಡೆದಾಟ ಬಡದಾಟ ಕಡ್ದಾಟ ಏನು ಯಾವ ರಾಜ್ಯನ ಗೆದ್ಕೊಂಡ್ಬಂದು ಇಲ್ಲಿ ಇಟ್ಟಿದ್ದಿಲ್ಲ, ಹೊಡೆದಾಡಿರೋದು ಅಷ್ಟೇ. ಆವಾಗ ಅವ್ರು ಬರೋದಿಲ್ಲ, ಅವ್ರು ಸೇಫ್ಟಿಗೋಸ್ಕರ ಅವ್ರ ಮನೇಲಿ ಇರ್ತಾರೆ. ವೇದಾದ ಏನು ಮಾಡಿರ್ತಕ್ಕಂಥ ವಿದ್ಯಾವಂತರು ಜ್ಞಾನಿಗಳು ಮನೇಲೇ ಇರ್ತಾರೆ. ಅವ್ರು ಸ್ವಲ್ಪ ಸಮಯ ಆಗುತ್ತೆ, ಅವ್ರು ಹೋಗ್ತಾರೆ. ಸ್ವಲ್ಪ ಸಮಯ ಆದ ನಂತರ ಒಂದು ಮಗು ಅಳುತ್ತೆ. ಯಾವ ಮಗು ಆ ಪ್ರಸವೇದನೆಯ ಬಿದ್ದಿದ್ದಂತ ಅನಾಥವಾಗಿ ಬಿದ್ದಿದ್ರೆ ಆ ಮಗು ಅಳುತ್ತೆ. ಅಷ್ಟೊತ್ತಿಗೆ ಅತ್ತಾಗ ಅವರು ಆಶ್ಚರ್ಯಚಕಿತರಾಗ್ತಾರೆ. ಏನು ಇಷ್ಟೊತ್ತಿನಲ್ಲಿ ಮಗು ಅಳುತ್ತಲ್ಲ ಅಂತ ಯೋಚನೆ ಮಾಡಿ ಆವಾಗ ಹೊರಬರ್ತಾರೆ. ಹೊರಬಂದು ಅವ್ರ ಮನೆ ಬಾಳೆ ತೋಟ ನೋಡಿದಾಗ ಈ ಕಾಕತತ್ವ ಅವ್ರ ಮನೆ ಹೆಂಡತಿ ಆಕೆ ಅಲ್ಲಿ ಪೌತಿಯಾಗಿ ಹೋಗಿರ್ತಾರೆ. ಈ ದುಷ್ಟರ ಒಂದು ಕುಪಟ ಸಿಕ್ಕಿ ಆವಾಗ ಮಗು ಮತ್ತು ಅಲ್ಲಿ ಅನಾಥವಾಗಿ ಬಿದ್ದಂಥ ಮಗು ಅಳುತ್ತೆ. ಆವಾಗ ಬಂದು ನೋಡ್ತಾರೆ, ಮಗು ಮಾತ್ರ ಅನಾಥವಾಗಿ ಪ್ರಾಣ ಮಾತ್ರದಲ್ಲಿ ಉಳಿದಿದೆ. ಈಚೆಗೂ ಕೂಡ ಭೌತಿಯಾಗಿ ಹೋಗಿದೆ. ಇಲ್ಲಿ ಗಂಡ ಸತ್ತು ಇದ್ದಾನೆ, ಅಲ್ಲಿ ಹೆಂಡತಿ ಸತ್ತು, ಮಗು ಮಾತ್ರ ಅನಾಥವಾಗಿ ಅಲ್ಲೇ ಉಳಿದಿದೆ ಆ ಒಂದು ಬ್ರಾಹ್ಮಣೋತ್ತಮನ ಬಾಳೆ ತೋಟದಲ್ಲಿ. ಆವಾಗ ವಿಧಿ ಇಲ್ಲದೆ ಆ ಮಗುವನ್ನು ಕರ್ಕೊಂಡವರು ಹೋಗ್ತಾರೆ. ಯಾರು ಬ್ರಾಹ್ಮಣರು ಕರ್ಕೊಂಡೋಗಿ ಅವ್ರ ಮಕ್ಕಳೊಡನೆ ಪಾಲೆರದು ಪೋಷಣೆ ಮಾಡಿ ಸಾಕಿ ಸಲಗದ. ಆತನ ಈತ ಅಪ್ಪ ಕಾಕತತ್ವ ವರ್ಮ, ಆತನೇ ಮಯೂರ ವರ್ಮ. ಬ್ರಾಹ್ಮಣೋತ್ತಮರಲ್ಲಿ ಬೆಳೀತಾನೆ. ಬ್ರಾಹ್ಮಣ ಕ್ಷಾತ್ರಿಯವನೇ ಆದರೂ ಕೂಡ ಬ್ರಾಹ್ಮಣರಲ್ಲಿ ಮನೆಯಲ್ಲಿ ಬೆಳೆದ್ರಿಂದ ಆತನ ಬ್ರಾಹ್ಮಣನಲ್ಲ. ಬ್ರಾಹ್ಮಣೋತ್ತಮ ಈ ದುಷ್ಟಚರ್ಯಗಳು, ಈ ಹೊಡೆದಾಟಗಳ ಶಕ್ತಿ ಇರೋದಿಲ್ಲ ಆತನಿಗೆ. ಆ ಮಯೂರ ವರ್ಮನನ್ನು ಅವರು ಸಾಕ್ತಾರೆ. ಎಲ್ಲಿವರೆಗೆ ಸಾಕ್ತಾರೆ? 18 ವರ್ಷ ವಯಸ್ಸಿನವರೆಗೂ ಸಾಕ್ತಾರೆ. ಸಾಕಿ ಇವನು ಕ್ಷಾತ್ರಿಯವನಾದ ಕಾರಣ ಬಿಲ್ಲು ವಿದ್ಯೆ, ಕತ್ತಿ ವಿದ್ಯೆ, ಎಲ್ಲ ವಿದ್ಯೆಗಳಿಂದ ಕೂಡ ಆತನಿಗೆ ಭರಣತನನ್ನಾಗಿ ಮಾಡಿ ಕೊನೆಯಲ್ಲಿ ಒಂದು ದಿವಸ ಆ ಬ್ರಾಹ್ಮಣೋತ್ತಮರು ವೇದಾಧ್ಯಯನ ಓದಿ ಕಲಿತಪಾಠವನ್ನು ಅನ್ಯರಿಗೆ ಬೋಧನೆ ಮಾಡಬೇಕು ಅಂದ ಇದ್ರ ಪ್ರಕಾರ ಆತನಿಗೆ ಆತನ ಜೀವನಚರ್ಯೆಯನ್ನು ವೃತ್ತಾಂತವನ್ನು ಹೇಳ್ತಾರೆ. ಯಾರು? ಅಬ್ರಾಹ್ಮಣ. ನೋಡಪ್ಪ, ಈ ರೀತಿಯಾಗಿ ನಿಮ್ಮ ಅಪ್ಪ ಇಲ್ಲಿ 56 ಹಳ್ಳಿಗಳಲ್ಲಿ ಅಧಿಪತಿಯಾಗಿ ಆಳ್ತಾ ಇರ್ತಕ್ಕಂಥ ಕಾಲದಲ್ಲಿ ಪಲ್ಲವರು ಅವರು ಇಲ್ಲಿವರೆಲ್ಲ ತಮಿಳುನಾಡಿನವರು ಬಂದು ನಿಮ್ಮ ಅಪ್ಪನಲ್ಲಿ ಯುದ್ಧವನ್ನು ಘೋಷಿಸಿದರು. ಆವಾಗ ನೀನು ನಿನ್ನ ತಾಯಿ ಗರ್ಭದಲ್ಲಿದ್ದೆ. ಅವಾಗ ಯುದ್ಧವನ್ನು ಘೋಷಿಸಿ ಆ ಯುದ್ಧದಲ್ಲಿ ನಿಮ್ಮ ಅಪ್ಪನ ಕೈ ಅಡಿಮೇಲಾಗಿ ಅವರು ಮೇಲ್ಗೈಯಾಗಿ ಜಯ ಗಳಿಸ್ಕೊಂಡು ಹೋದರು. ಆವಾಗ ನೀನು ನಿನ್ನ ತಾಯಿ ಗರ್ಭದಲ್ಲಿ ಬಿದ್ದಿದ್ದೆ. ಆವಾಗ ನಿನ್ನ ತಾಯಿಯನ್ನು ಕೂಡ ಈ ರೀತಿಯಾಗಿ ಬೆನ್ನತ್ತಿ ನಮ್ಮ ತೋಟದಲ್ಲಿ ಕೋತ್ನು ಹೋಗಿದ್ರು. ಆವಾಗ ನೀನು ಅನಾಥನಾಗಿ ನಮ್ಮ ಮನೆಯ ತೋಟದಲ್ಲಿ ಬಿದ್ದಿದ್ದೆ. ಕರ್ಕೊಂಡು ಬಂದು ನಿನ್ನನ್ನು ಸಾಕಿ ಸಲಹಿ ನೀನು ಕ್ಷಾತ್ರಿಯವನಾದ ಕಾರಣ ನಿನಗೆ ಸರ್ವವಿದ್ಯಾ ಪಾರಂಗತನನ್ನಾಗಿ ಮಾಡಿ ಇನ್ನು ನೀನು ಬಿಟ್ಟಿದ್ದು ಅಂತ ಹೇಳಿ ಅವ್ರ ಜವಾಬ್ದಾರಿಯನ್ನು ಅವರು ಕಳ್ಕೊಳ್ತಾರೆ. ಯಾರೋ ಬ್ರಾಹ್ಮಣೋತ್ತಮ ಕಳ್ಕೊಬಿಟ್ಟು ಆವಾಗ ಈ ಮಯೂರ ವರ್ಮ ಚಿಂತಾಕ್ರಾಂತನ ಅಂತ ನಾನು ತಬ್ಬಲಿಯಾಗಿ ಕೇಳಿದಾಗ ಹಳೆ ಅದು ಆವಾಗ ಆಯ್ತಪ್ಪ ನಿನ್ನ ಮಾತಿನ ಮಾನ್ಯತೆ ಕೊಡ್ತೀವಿ, ಆಯ್ತು. ಇಲ್ಲ ಹಿಂದೆ ನಾವು ಕೆಲವರಲ್ಲಿ ಯುದ್ಧಕ್ಕೆ ಹೋಗ್ತೀನಿ ನನಗೆ ತುಂಬ ಪ್ರಧಾನ ಬಿಟ್ಟು ನಮ್ಮ ತಂದೆ ತಾಯಿ ಇಬ್ಬರೂ ಕೂಡ ಏಕಕಾಲದಲ್ಲಿ ಕುಂದಿರೋದ್ರಿಂದ ಇವಾಗಲೇ ಯುದ್ಧಕ್ಕೆ ಹೋಗ್ಬೇಕು ಅಂತ ಕೆಲವರಿಂದ ಆ ಸೈನಿಕರು ನುಡುಗೂಡಿ ಆ ಮಯೂರ ವರ್ಮ ನೋಡಿ, ಮಯೂರ ಅಂತ ಒಂದು ಫಿಲಮ್ ಬಂದಿತ್ತು. ನಮ್ಮ ರಾಜ್ಕುಮಾರ್ ಅವ್ರು ತರ್ತಿದ್ರು ಮಯೂರ ಬರೀ ಅಷ್ಟೇ, ವರ್ಮ ಇಲ್ಲ, ಮಯೂರ ವರ್ಮ. ಅವನು ಮಯೂರ ಅಂತ ಹೇಳಿದ್ದ. ಅವನು ಯುದ್ಧಕ್ಕೆ ಹೋಗ್ತಾನೆ ಆ ಪಲ್ಲವರಿಗೆ, ಅಲ್ಲಿಂದ ತೆಗೆದಿದ್ದ ಮುಚ್ಕಿಂದಾರಿ ಅಲ್ವಾ. ನಮ್ಮ ರಾಜ್ಕುಮಾರ್ ಅವ್ರು ತೆಗೆದಿದ್ದು ಪಾಪ ನೋಡಿ, ಅವರು ಜ್ಞಾಪಿಸಿಬೇಕು. ಕನ್ನಡಿಗ ಅಂತ ಏಕ ಪುತ್ರ, ಕನ್ನಡ ತಾಯಿ ಹಿರಿಯ ಜ್ಯೇಷ್ಠ ರಾಜ್ಕುಮಾರ್. ಎಂಥ ಒಂದು ಮಾತು, ನಯ, ವಿನಯ, ಭಯ, ಭಕ್ತಿ ಇವೆಲ್ಲವೂ ಆತನಲ್ಲಿ ತುಂಬಿ ತುಡುಕಿದ್ದನ್ನು ನಾನು ನೋಡಿದ್ದೆ. ನಮ್ಮ ಊರಿಗೆ ಎಷ್ಟೋ ಜನ ಇವತ್ತು 8 ಕೋಟಿ ಇದ್ದಾರೆ, 8 ಕೋಟಿ 8 ಕೋಟಿ ಥರ. ಇದೆಲ್ಲ ನಾವು ಒಪ್ಪೋದಿಲ್ಲ ಅಲ್ವಾ. ಇದೆಲ್ಲ ಸುಮ್ಮನೆ ಏನು ಬುಟಾಟಿಕೆ. ಅವನು ಪಾಪ ಭಾಳ ಕನ್ನಡ ತಾಯಿ ಹಿರಿಪುತ್ತ. ಆವಾಗ ಏನಾಗುತ್ತೆ ಅಂದರೆ ಅವಾಗ ಅಲ್ಲಿ ಯುದ್ಧವನ್ನು ಮಾಡ್ತಾನೆ. ಯುದ್ಧದಲ್ಲಿ ವಿಜಯಲಕ್ಷ್ಮಿ ಮದುವೆ
ಮಯೂರು ಮನೆಗೆ ಅಂದನೇ ಇದರಲ್ಲಿ ವಿಜಯಲಕ್ಷ್ಮಿ ಇವನಿಗೆ ಕಷ್ಟಕ್ಕೆ ಸಾರುವಾದ ಫಲವನ್ನು ಕೊಡ್ತಾಳೆ. ಅವಾಗ ಜಯವಾಗುತ್ತೆ. ಇವರೆಲ್ಲ ಸೇರಿ ಆ ಮಯೂರ ಮನೆಗೆ ಜಯವನ್ನು ತಂದು ಕೊಡ್ತಾರೆ. ಆವಾಗ ಜಯದ ಸಂತೋಷಕ್ಕೆ ಈ ಹಳೆಯ ಇದನ್ನೆಲ್ಲ ಮರೀತಾರೆ. ಯಾರು ಮಯೂರವರ್ಮ ಮರೆತು ಬಿಟ್ಟು ಆ ಸೈನಿಕರನ್ನು ಒಡಗೂಡಿ ಪುನಃ ಇಲ್ಲಿಗೆ ಬರ್ತಾನೆ. ಇದು ಅವರಪ್ಪ ಆಡಿದ ಊರು. ಇಲ್ಲಿ ಬರ್ತಾನೆ. ಬಂದು ಇದು ಕನ್ನಡ ಹುಟ್ಟಿದ ಊರು ಹಲ್ಮಿಡಿ ಗ್ರಾಮ, ಹಳ್ಳಿ ಇದು. ಆಮೇಲೆ ಈ ಊರಿಗೆ ಬರ್ತಾನೆ. ಇದು ಹಲ್ಮಿಡಿ. ಈ ಪಕ್ಕದಲ್ಲಿ ಮುಳುವಳ್ಳಿ ಅಂತಿದೆ, ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್. ಮಧ್ಯೆ ಯಗಚಿ ನದಿ ಹೋಗುತ್ತೆ. ಆ ಕಡೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್, ಈ ಕಡೆ ಹಾಸನ ಡಿಸ್ಟ್ರಿಕ್ಟ್ ಕೊನೆ ಇದು. ಅದು ಕೂಡ ಕೊನೆಯೇ. ಇವೆರಡು ಕೊನೆಯಲ್ಲಿದ್ದಾವೆ. ಇವೆರಡು ಗ್ರಾಮಗಳಿಂದ ಕೂಡ ಯುದ್ಧದಲ್ಲಿ ಜಯಗಳಿಸಿಕೊಟ್ಟಂತಹ ಸೈನಿಕರಿಗೆ ಶಾಸನದಲ್ಲೇ ಇದ್ದಾರೆ. ನಾಗೇಶ, ಮುರುಗೇಶ, ನಾಗ, ಮುರುಗೇಶ ಸೈನಿಕರು. ಅವ್ರಿಗೆಲ್ಲರಿಗೂ ಕೂಡ ಇದು ಈ ಗ್ರಾಮವನ್ನು ಬಳುವಳಿಯಾಗಿರ್ತಾರೆ. ಅಷ್ಟೊತ್ತಿಗೆ ಮಯೂರವರ್ಮ ಅಲ್ಲ ಕಾಕಟೋತ್ಸವದಲ್ಲಿ ತೀರೋದ ಇಲ್ಲಿ ಆಳ್ತಾ ಇದ್ದಾನೆ ಅಂತ ಹೇಳಿ ರಾಜರುಗಳಿಗೆ ಗೊತ್ತಿರೋದಿಲ್ಲ ಯಾರ್ಯಾರು ಎಲ್ಲಿ ಆಳ್ತಾ ಇದ್ದಾರೆ, ಯಾರ್ಯಾರು ಎಲ್ಲಿ ಮಾಡ್ತಾ ಇದ್ದಾರೆ. ಆವಾಗ ಅಷ್ಟೊತ್ತಿಗೆ ನಮ್ಮ ಮೈಸೂರು ಒಡೆಯರವರುಗಳು, ಈ ಕಡೆ ಮೈಸೂರು ಕಡೆ ರಾಜರುಗಳು ಪ್ರಬಲ. ಆವಾಗ ಈ ರೀತಿಯಾಗಿ ಕರ್ನಾಟಕ ರಾಜ್ಯ ಕನ್ನಡ ಆಳ್ತಾ ಇರ್ತಕ್ಕಂಥ ರಾಜ ಕಾಕಟೋತ್ಸವ ಹಿಂಗೆ ಮರಣವಾದ ಪಲ್ಲವರ ಯುದ್ಧದಲ್ಲಿ ಅಂತ ಅವ್ರು ಕೇಳಿದ ತಕ್ಷಣವೇ ಈ ನಮ್ಮ ಕರ್ನಾಟಕ ರಾಜ್ಯವನ್ನು ಅವರು ಒಡೆಯರವರುಗಳು ವಹಿಸ್ಕೊಳ್ತಾರೆ. ಆವಾಗ ಅಷ್ಟೊತ್ತಿಗೆ ಅವರು ಸ್ವಲ್ಪ ತಿಳಿವಳಿಕಸ್ತರು ಜ್ಞಾನಿಗಳಾದ ಕಾರಣ ಹಳಗನ್ನಡ ಸಂಸ್ಕೃತಿ ಇಲಾಖೆ ಏನು ಮಾಡಿದ್ರು, ಆ ಇಲಾಖೆಯವರನ್ನು ಒಂದು ದಿವಸ ಇಲ್ಲಿ ವೆರಿಫೈ ಇಲ್ಲಿ ಏನಾಗಿದೆ ಅಂತ ಇತ್ತೀಕ್ಷೆಗೋಸ್ಕರವಾಗಿ ಅವರು ಒಡೆಯರವರು ಇಲ್ಲಿ ಕಳಿಸ್ತಾರೆ. ಅವಾಗ ಕಳಿಸಿದಾಗ ಅವರು ಇಲ್ಲಿ ಬಂದು ನೋಡ್ತಾರೆ. ನೋಡಿ ಅದು ಒರಿಜಿನಲ್ ಶಾಸನಲ್ಲಿ ಇರುತ್ತೆ. ಒಬ್ರು ಯಾರು ಆಲ್ಟ್ರೇಷನ್ ಮಾಡಿದ್ದಾರೆ ನೋಡಿ ಸ್ವಾಮಿ, ಅಲ್ಲಿ ಈ ಒಂದೇ ಒಂದು ಹಾಲು ಮುಂದೆ ಇದು ದೇವಸ್ಥಾನ, ಮುಂಭಾಗ ಅದ್ರ ದೇವಸ್ಥಾನದೇ ಅಲ್ಲಿ ಆಲ್ಟ್ರೇಷನ್ ಮಾಡಿದ್ರು. ಆ ಜಾಗದಲ್ಲೇ ಇದ್ದಿದ್ದಲ್ಲ. ಈ ನೋಡಿ ಸ್ಟ್ಯಾಚ್ಯುಗಳು ಒರಿಜಿನಲ್ ಶಾಸನ ಎಲ್ಲ ಅಲ್ಲೇ ಇರುತ್ತೆ. ಅವಾಗ ಇಲಾಖೆಯವ್ರು ಬರ್ತಾರೆ. ಬಂದು ಫಸ್ಟ್ ಅಲ್ಲೇ ಇರುತ್ತೆ. ಅವಾಗ ಅಲ್ಲಿ ನೋಡ್ತಾರೆ. ನೋಡಿದ್ದನ್ನ ಅವರು ವಿತೀಕ್ಷಣೆ ಮಾಡಿ ಓದೋದಕ್ಕೆ ಹೋಗ್ತಾರೆ. ಓದೋದಕ್ಕೆ ಹೋದಾಗ ಹಳಗನ್ನಡ ಸಂಸ್ಕೃತ ಓದೋದಕ್ಕೆ ಆಗೋದಿಲ್ಲ. ಒಂದು ದಿವಸ, 2 ದಿವಸ ಬರ್ತಾರೆ ಓದೋದಕ್ಕೆ ಹೋಗ್ತಾರೆ, ಆಗೋದಿಲ್ಲ. 3 ದಿವಸ ಬರ್ತಾರೆ ಓದೋದಕ್ಕೆ ಹೋಗೋದಿಲ್ಲ. 3ನೇ ದಿವಸ ಅವರು ಆ ರಾಜನಿಗೆ ಪುನಃ ರಿಟರ್ನ್ ನೋಡಿ, ಸರ್ ಈ ರೀತಿ ಸ್ವಾಮಿ ಆಗೋದಿಲ್ಲ, ಹಳಗನ್ನಡ ಸಂಸ್ಕೃತ ಓದೋದಕ್ಕೆ ಆಗೋದಿಲ್ಲ, ಏನು ಮಾಡೋದು ಅಂತ ಅಲ್ಲಿ ಕೇಳ್ತಾರೆ. ಅವಾಗ ಕೇಳಿದಾಗ ಅವರು ಅವ್ರದೇ ಸ್ವಾಧೀನತೆ ಇರುತ್ತೆ ನಮ್ಮ ಕರ್ನಾಟಕ ರಾಜ್ಯ. ಅವಾಗ ಅದನ್ನು ಆದೇಶ ಕೊಡ್ತಾರೆ. ಅದನ್ನು ಹಾಗಿದ್ಮೇಲೆ ಇಲ್ಲಿ ತಂದುಬಿಡಿ ಹಾಗೆ ಅಂತ ಅಂದಾಗ ಅವರು ಇಲಾಖೆಯವರು ಆ ಶಾಸನವನ್ನು, ಅಲ್ಲಿದ್ದ ಶಾಸನ ಒರಿಜಿನಲ್ ಶಾಸನವನ್ನು ಮೈಸೂರಿಗೆ ತಗೊಂಡು ಹೋಗ್ತಾರೆ. ಇಲ್ಲಿ ನಮ್ಮೂರಲ್ಲಿ ಅವಾಗ ಜನ ಇರ್ತಾರೆ, ಇದ್ರು ಕೂಡ ಅವಿದ್ಯಾವಂತರು ಎಷ್ಟು ಜನ ಇದ್ರು, ಏನಕ್ಕೆ ನಿಷ್ಪ್ರಯೋಜಕರು. ಆವಾಗ ಯಾವ ಊರ್ನಾರ ಬಿಡ್ರ ಏನ ಕಲ್ಲು ಹೊತ್ಕೊಂಡು ಹೋಗ್ತಾರೆ ಅಂತ ಕೈ ಕಟ್ಕೊಂಡು ಅವ್ರು ಕೇಳೋದಿಲ್ಲ. ನಮ್ಮ ಕಲ್ಲು ಎಂಥ ಕಲ್ಲಾಗಲಿ ಮಣ್ಣಾಗಿದೆ, ಅದ್ರಲ್ಲಿ ಮಹತ್ತಿದೆ ಏನೋ ಅಂತ ಅವ್ರಿಗೆ ಗೊತ್ತಿಲ್ಲ. ಹೊತ್ಕೊಂಡು ಹೋಗ್ತಾರೆ. ಹೊತ್ಕೊಂಡು ಮೈಸೂರು ಸೇರಿಸ್ತಾರೆ. ರಾಜರ ಆಳ್ವಿಕೆ ಎಲ್ಲಿವರೆಗೆ ಇತ್ತು ಅದು ಮೈಸೂರಲ್ಲಿ ಉಳಿಯಿತು. ಅಷ್ಟೊತ್ತಿಗೆ ಪ್ರಜಾಪ್ರಭುತ್ವ ಬಂದ ಮೇಲೆ ಅದು ಅಷ್ಟೊತ್ತಿಗೆ ನಮ್ಮ ರಾಜಧಾನಿ ಬೆಂಗಳೂರು ಕೂಡ ಕನ್ನಡಿಗರ ರಾಜಧಾನಿಯಾಗಿ ಮಾರ್ಪಾಟಾಗುತ್ತೆ. ಮೈಸೂರಿನಲ್ಲಿದ್ದಂಥ ಶಾಸನವನ್ನು ನಮ್ಮ ಬೆಂಗಳೂರಿಗೆ ಸ್ಥಳಾಂತರಿಸಿ ಅಲ್ಲಿ ಒರಿಜಿನಲ್ ಶಾಸನ ಅಲ್ಲಿ ಸೇರ್ಕೊಳ್ಳುತ್ತೆ. ಪುರಾತತ್ವ ಇಲಾಖೆ ಅಥವಾ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಅಂತ ಇದೆ ಅಲ್ಲಿ ಅದನ್ನು ಸೇಫ್ಟಿಯಾಗಿ ಇಟ್ಟಿದ್ದಾರೆ. ಈಗ ಮೊದಲೆಲ್ಲೋ ಬಿಸಾಕಿದ್ರು. ಈಗ ನೋಡಿ ಇಂಥ ಫ್ರಂಟಲ್ಲೇ ಮೊದಲು ಗ್ಲಾಸ್ ಫಿಟ್ಟಿಂಗ್ ಮಾಡಿ ಕ್ಲೀನಾಗಿ ಇಟ್ಟಿದ್ದಾರೆ. ಅಲ್ಲಿ ಸೇಫ್ಟಿಯಾಗಿ ಸೇರ್ಕೊಂಡು ಇಲ್ಲಿ ನಾವು ರೈತರು ಕಲ್ಲಲ್ವೇ ಅಂತ ಹೇಳ್ಬಿಟ್ಟು ನಮ್ಗೆ ಅದ್ರ ಮಹತ್ವ ಗೊತ್ತಿಲ್ಲದೆ ನಮ್ಮನೆ ಎಮ್ಮೆ ಕೊಟ್ಟಿಗೆ ಈಗ ನಮ್ಮನೆ ಹೆಚ್ಚಿನ ಕೊಟ್ಟಿಗೆ ತಾಳ್ಕೊಳ್ಕೊತ ಹಾಕಿದ್ರು. ನೋಡೋದಪ್ಪ ನೋಡಿ ಎಲ್ಲಿ ಹುಟ್ಟು ಎಲ್ಲಿ ಬೆಳೀತು ಏನಾಯಿತು ಅನ್ನೋದು ಇತ್ತೀಚೆಗೆ ಯಾರಿಗೂ ಗೊತ್ತಾಗ್ತದೆ. ಬೆಂಗಳೂರಲ್ಲಿ ಸುರಕ್ಷಿತವಾಗಿದೆ, ಒಳ್ಳೆಯ ಜಾಗನೇ ಸ್ಟೇಟ್ ನೋಡಿ, ಅದರ ಯೋಗ ಫಲ ಚೆನ್ನಾಗಿದೆ. ಇಲ್ಲಿ ಕನ್ನಡ ಹುಟ್ಟಿದವರು ಇದನ್ನು ವೈಕುಂಠ ಕೈಲಾಸ ಮಾಡಬಹುದಿತ್ತು. ನಮ್ಮ ಕನ್ನಡಿಗರು 7-8 ಕೋಟಿ ಇದ್ದಂತ ಮಾಡಲಿಲ್ಲ. ಇದು ಅಲ್ಲಿವರೆಗೂ ಹಂಗೆ ಇತ್ತು. ಇದು 2003-4ರಲ್ಲಿ ನಮ್ಮ ಜಿಲ್ಲೆಯವರೊಬ್ಬರು ಕನ್ನಡ ಬೇರೆ ಇಲ್ಲ, ಅದ್ರ ಜೊತೆನೇ ಸೇರಿಸಿಟ್ಟಿದ್ದೀನಿ ಅಂತಕ್ಕಂಥವ್ರು ನೋಡಿ ಅಲ್ಲಿ ಬೋರ್ಡಲ್ಲೇ ಇದೆ, ನೇಮ್ ಬೋರ್ಡಲ್ಲಿ ಇದೆ. ಅವರೆಲ್ಲ ರಾಣಿ ಸತೀಶ್ ಅವರೆಲ್ಲರೂ ಕೂಡ ಕರ್ಸಿದೀವಿ ಇಲ್ಲಿಗೆ. ಯಾಕೆ ಕರೆಸ್ತೇ ರಿಜಿಸ್ಟರ್ ಎಲ್ಲ ಇಟ್ಟನಲ್ಲ, ಅದ್ರ ಜೊತೆಲೆ ಇಟ್ಟಿದ್ದೀನಿ, ಬರಿತಾ ಇದ್ನಲ್ಲ ಬ್ಯಾಗ್. ಮದನಗೌಡರು ಜಿಲ್ಲಾ ಅಧ್ಯಕ್ಷರಾಗ್ತಾರೆ, ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾದಾಗ ಈ ಊರಿಗೆ ವಿಸಿಟ್ ಕೊಡ್ತಾರೆ, ನೋಡ್ಬೇಕು ನಂದೇ ಜಿಲ್ಲೆಯಲ್ಲಿ ಕನ್ನಡ ಹುಟ್ಟಿದ್ದು ಊರಿಗೆ ಹಲ್ಮಡಿ ಅಂತಕ್ಕಂಥ ಗ್ರಾಮ ಅಂತ. ಈ ಕ್ಷಣ ಅವರು ಸಂತೋಷಕ್ಕೊಂದು ಫಸ್ಟ್ ಇಲ್ಲಿಗೆ ಅಡಿ ಇಡ್ತಾರೆ, ಹೆಜ್ಜೆ ಇಡ್ತಾರೆ. ಇಟ್ಟು ಆವಾಗ ಅವ್ರಿಗೆ ಸಂತೋಷಭರಿತವಾಗುತ್ತೆ. ಊರಿಂದ ಊರ ಅಭಿವೃದ್ಧಿ ಆಗಿ ಏನಾದರೂ ಒಂದು ಮಾಡಬೇಕು ಅನ್ನೋ ಕುತೂಹಲ ಮನಸ್ಸಿನಲ್ಲಿ ಹುಟ್ಟುತ್ತೆ. ಆವಾಗ ಈ ಊರಿನವ್ರು ಒಂದು ಕಮಿಟಿ ಸೇರಿಸ್ಬಿಟ್ಟು ನೋಡಿಯಪ್ಪ ಆ ದೊಡ್ಡ ಜನಕ್ಕೆ ಬೋಧನೆ ಮಾಡಿದ್ದಾರೆ. ಏನು ನೋಡಿಯಪ್ಪ, ಇದು ಮೂರು ಬರೀ ಊರಲ್ಲ, ಪವಿತ್ರವಾದ ಭಾಷೆ, ನಮ್ಮ ಇಡೀ ಕರ್ನಾಟಕ ರಾಜ್ಯದ ಭಾಷೆ ಕನ್ನಡ ತಾಯಿ, ಜನ್ಮವಿತರ ಊರಿದು. ಇಲ್ಲಿ ಏನಾದರೂ ಒಂದು ನಾನು ಕನ್ನಡ ಸಾಹಿತ್ಯ ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ, ಇಲ್ಲಿ ಏನಾದರೂ ಒಂದು ಮಾಡ್ತೀನಿ, ಸ್ವಲ್ಪ ಜಾಗ ಕೊಡಿ ಅಂತ ಕೇಳ್ತಾರೆ. ಅಲ್ಲಿ ನೋಡಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲೇ ಇದ್ದಿದ್ದದು. ಅದು ಮುಂಭಾಗದಲ್ಲಿ ಫ್ರಂಟ್ ರೋಡ್ ಬರುತ್ತೆ, ಅಲ್ಲಿ ಕೊಡೋಕ್ಕಾಗಲಿಲ್ಲ. ಇದನ್ನು ನಮ್ಮವರು ಒಬ್ಬರು ನಮ್ಮ ದೊಡ್ಡರು ಚೇರ್ಮನ್ ಹಿಂಗೇಗೌಡರು ಅಂತ ರಾಮೇಗೌಡರು ಮಗ ಇದ್ದರು. 3 ವರ್ಷ 4 ವರ್ಷ ವೀರವಾದವಾಗ ಆಯ್ಕೆ ಆಳಿ ಊರನ್ನು ಕೂಡ ಆಳಿದರೆ ಮತ್ತೆ ತುಂಬ ಶ್ರೀಮಂತವಾಗಿ ಬಾಳಿದವರು. ಆವಾಗ ಅವರು ಏನು ಮಾಡಿದ್ರು, ಇದೊಂದು ಜಾಗದ 100 ಅಡಿ 40 ಅಡಿ ಎಲ್ಲ ಕೈ ಬಿಟ್ಟು ಹೋಗಿದ್ರು.
ಆವಾಗ ಮದನಗೌಡರು ಕೇಳಿದಾಗ ನಮ್ಮೂರು ಎಲ್ಲಿತ್ತಪ್ಪ ಜಾಗ ನಮ್ಮೂರಿಗೆ ಹಾಗೆ ಅಂತಂದು ಇದೊಂದು ಜಾಗ ಇತ್ತು ಆಗಿತ್ತಲ್ಲ ಇದು ನಮ್ಮ ಅವ್ರದ್ದೇ ನೋಡಿ ಬೋರ್ಡ್ ಇದೆ ಆ ಕಡೆ ದಾನಿಗಳದ್ದು ಈ ಜಾಗ ಕೊಡ್ತೀವಿ ಆಗುತ್ತೆ ಅಂತ ಅವರು ಕಮಿಟಿ ಕೇಳ್ತಾರೆ ಮದನಗೌಡರು. ಅವಾಗ ಅವರು ಆಯ್ತು ಅಂತ ಇಲ್ಲೊಂದು ಆವಾಗ 100 ಅಡಿ 40 ಅಡಿ ಒಂದು ನೆನಪಿನ ಮಂಟಪವನ್ನು ಅವರು ಅಡಿಗಲ್ಲಿಟ್ಟು ಫಸ್ಟ್ ಪ್ರಪ್ರಥಮವಾಗಿ ಕಟ್ಟಿದ್ದು ಹೌದು ಇದನ್ನು ಮಾಡಿಸಿದ್ದು. ಆಮೇಲೆ ಎಣ್ಣೆದಾಗ ಆಲ್ಟ್ರೇಷನ್ ಮಾಡಿದ್ರು ಬೇರೆಯವರು. ಅವಾಗ ಇದನ್ನು ಮಾಡಿಸಿ ಅವಾಗ ರಾಣಿ ಸತೀಶ್ ಕರೆಸ್ತೀವಿ ನಾವು 3ನೇ. ಅವಾಗ ಇವರು ಮದನಗೌಡರು ಕಟ್ಟಿದವ್ರಿಗೆ ಅವಾಗ ಇದನ್ನು ಫಿಲಪ್ ಆಗದೆ ಹೇಗೆ ನಾವು ಓಪನ್ ಮಾಡೋದು ಅಂತೇಳಿ ಇದಾಗುತ್ತೆ. ಅವಾಗ ಇಲ್ಲೇ ಅವರವರೇ ಮಾತಾಡ್ಕೊಂಡು ಬೆಂಗಳೂರು ಹೋಗ್ತಾರೆ. ಈ ರಾಣಿ ಸತೀಶ್ ಸಚಿವೆ ಅವರು ಕೂಡ ಮದನಗೌಡರು ಎಲ್ಲ ಸೇರಿ ಬೆಂಗಳೂರಿಗೆ ಹೋಗಿ ಅಲ್ಲಿ ನಮ್ಮ ಒರಿಜಿನಲ್ ಇದೆಯಲ್ಲ ನಮ್ಮ ಶಾಸನ ನಮಗೆ ಕೊಡಿ ಅಂತ ಕೇಳ್ತಾರೆ. ಕೇಳಿದಾಗ ಅವರು ಇಲಾಖೆಯವರು ಕೊಡೋಕ್ಕಾಗೋದಿಲ್ಲ, ಅಸೈನ್ಮೆಂಟ್ ಆಗಿದೆ ಅಂದರೆ ರಿಜಿಸ್ಟರ್ ಆಗಿದೆ, ಕೊಡೋಕ್ಕಾಗೋದಿಲ್ಲ ಅಂದರು. ಮತ್ತು ನಾವೇನು ಮಾಡೋದು ಖಾಲಿ ಇದೆಲ್ಲ ನೋಡೋದ್ರಿಗೆ ಅಂತ ಎಂಥದ್ದು ಒಂದು ನೆನಪಿನ ಮಂಟಪ ಕಟ್ಟಿದ್ವಿ, ಅಲ್ಲಿ ಖಾಲಿ ಫಿಲಪ್ ಮಾಡಿಲ್ವ, ಅಲ್ಲಿ ಹೇಗೆ ಮಾಡೋದು ಏನು ಅಂತ ಕೇಳಿದಾಗ ಅವರೇ ಈ ಒಂದು ಜಾಬಲ್ಲಿ ಹೇಳ್ಕೊತೀವಿ ಈ ರೀತಿ ಅದು ಒರಿಜಿನಲ್ ಕೊಡೋಕ್ಕಾಗೋದಿಲ್ಲ, ಅದರದ್ದೇ ಆದಂಥ ಒಂದು ಜೆರಾಕ್ಸ್ ತೊಗೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡಿ ನೋಡಿದ್ರಿ ಅದೇ ನಡೆಯುತ್ತೆ, ಇನ್ನೇನು ನಮ್ಮ ಬೇರೆ ದೇಶಗಳೆಲ್ಲ ಬಂದು ನೋಡ್ತಾರೆ, ಇಲ್ಲಿದ್ದರೆ ಇಲ್ಲೇ ನೋಡ್ತಾರೆ ಅಂತೇಳಿ ಆವಾಗ ಒಂದು ಇದನ್ನು ಜೆರಾಕ್ಸಿದ್ರು ಇದೆಲ್ಲ ಇದು ಕೈ ಬರ್ತಿದೆ. ನಾವು ಬೇರೆಯವ್ರಿಗೆ ಮುಟ್ಸೋದಿಲ್ಲ, ಯಾಕೆಂದರೆ ದಾಖಲಾತಿಗಳು ಇರ್ತಾರೆ, ಅವ್ರಿಗೆಲ್ಲ ನಾವು ಅವಕಾಶ ನಾವೇ ಮಾಡಿಕೊಟ್ಟಂಗೆ ಆಗುತ್ತೆ. ಬೇರೆ ಯಾರೋ ಒಬ್ಬರು ನಮ್ಮವ್ರು ಬಂದರೆ ಫೋಟೋ ತಿಕ್ಕೊಳ್ಳಪ್ಪ ಅನ್ನೋದು ತುಂಬ ಮುಟ್ಟೋದು ಬಡಿಯೋದು ಏನೇನು ಮಾಡ್ತಾರೆ. ಆವಾಗ ಇಲ್ಲಿಗೆ ಆವಾಗ ಇದನ್ನು ಕೊಟ್ಟರು. ಆವಾಗ ಇದು ಸ್ಥಾಪನೆ ಮಾಡಿ ಓಪನ್ ಮಾಡಿದ್ವಿ. ಆವಾಗ ಇದು ಒಂದು 20 ವರ್ಷ ಇತ್ತು. 2003-4ರಲ್ಲಿ ಮಾಡಿದ್ರು ಮದನಗೌಡರು. ಒಂದು 20 ವರ್ಷ ಇತ್ತು ಇದು. ಆವಾಗ ಅಷ್ಟೊತ್ತಿಗೆ ಮಣ್ಣಿತ್ತು, ಕೊಳಚೇರಿ ಆಯಿತು. 20 ವರ್ಷ ಆದಮೇಲೆ ಒಂದು ದಿವಸ ನಾನು ಹೀಗೆ ಇಲ್ಲಿ ಕೈಕಾಲು ತೊಳೆಯುತ್ತದೆ, ಇಲ್ಲಿ ಕೂತಿದ್ರು ಒಬ್ಬರು ಈ ರಾಜಶೇಖರ ಗ್ರಾನೈಟ್ ಓನರು. ಸುಮ್ಮನೆ ಅವರು ನೋಡೋದಕ್ಕೆ ಬಂದಿದ್ದೆ ಅಂತ ಕೂತಿದ್ರು. ಅವಾಗ ಯಾವ್ರನ್ನಾರ ಪಾಪ ಒಬ್ಬರೇ ಬಂದು ಕೂತಿದಾರಲ್ಲ ಅಂತ ನಾನು ಯಾವ್ರೇ ಸ್ವಾಮಿ ಅಂತ ಅಲ್ಲೇ ಅಂದೆ ನಾನು. ಅಂದ ತಕ್ಷಣ ಯಾವ ಊರು ಇಲ್ಲಿ ಕಣಪ್ಪ ಅಂದರು. ನೋಡೋಣ ಯಾಕೆ ಅವ್ರ ಮನೋಭಾವನೆ ಏನು ಅನ್ನೋದನ್ನು ಅರಿತು ನಾನು ಸುಮ್ಮನೆ ಹಿಂಗೆ ಹಾಕ್ತಂದು ಅವ್ರ ಹತ್ರ ನಿಂತ್ಕೊಂಡೆ. ಅವಾಗ ಅವರು ಏನು ಮಾತಾಡಲೇ ಇಲ್ಲ, ಸುಮ್ಮನೆ ನೋಡಿ ಸ್ವಾಮಿ ಯಾವ್ರು ಹಾಗೆ ಅವರು ಊರು ಕೇರಿ ಅಂತಂದು ಹೇಳಲೇ ಇಲ್ಲ. ನಮ್ಮ ನಮ್ಮಂತನ ಕೇರಿ ಏನು ಹೇಳ್ತಾರೆ. ಆವಾಗ ಸ್ವಾಮಿ ನಮ್ಮೂರು ಪವಿತ್ರವಾದ ನಮ್ಮ ಕರ್ನಾಟಕ ರಾಜ್ಯದ ಭಾಷೆ ಕನ್ನಡದ ಪವಿತ್ರವಾದ ಭಾಷೆ ಜನ ಹೇಳ್ತಿದ್ರು ಊರು ಕಂಡ್ರಿ ಕನ್ನಡ ತಾಯಿ ಇರ್ಬೋದು. ನೋಡ್ರಿ ನಮ್ಮ ರಾಜಕಾರಣ ರಾಜಕೀಯ ಬೇಕಾದಷ್ಟು ಆ ಪಕ್ಷ ಈ ಪಕ್ಷ ಅಂತ ಹಲವಾರು ಪಕ್ಷಗಳನ್ನು ಮಾಡ್ಕೊಂಡು ಕಿತ್ತಾಡ್ತಾರೆ. ದುಡಿಮೆ ದಾರಿ ಅದು. ಇದರಲ್ಲೇನು ದುಡಿಮೆ ಬರಲ್ಲ, ಯಾರು ಏನು ಮಾಡಿಲ್ಲ ಕಂಡ್ರಿ. ನೋಡ್ರಿ ನಮ್ಮ ಕನ್ನಡದ ಊರು ಅಂದರೆ ಆವಾಗ ಆ ಕೂಡಲೇ ಅವರು ಹಿಂದೆ ಬಂದು ಏನು ಅನ್ನೋಲ್ಲ, ಅವರು 200 ದೇವಾಲಯ ಕಟ್ಟಿದ್ದಾರೆ ನೋಡಿ. ಅವರು ಎಂಥದ್ದು ಜೀವಂತರು, ಅವರು ಸರ್ವಜ್ಞರು ಅಂತಲೇ ಹೇಳಬೇಕು ಅಲ್ವಾ ಸ್ವಾಮಿ. 200 ದೇವಾಲಯ ನಮ್ಮಂತರ ಏನಾದ್ರು ಒಂದು ಕುಳ್ಳಂಬುರು ಯಾರು ಒಂದು ಮಾಡಿಬಿಟ್ರೆ ಅದನ್ನು ನಾನು ಅಂತ ಉನ್ನತ ಮಟ್ಟಕ್ಕೆ ಕೈಲಾಸಕ್ಕೆ ಏರಿಸ್ತಾರೆ ನೋಡಿ. 200 ಕಟ್ಟಿದ್ರು ಕೂಡ ಆತ್ನಲ್ಲಿ ಅಂತ ಒಂದು ಅಜ್ಞಾನ ಮಾತು ಒಂದು ಬರಲೇ ಇಲ್ಲ. ಆವಾಗ ಏನು ಮಾಡೋದು ಸ್ವಾಮಿ, ದುರಾದೃಷ್ಟ ತಗೊಳ್ಳಿ ಏನಿದೆಯಾ ಒರಿಜಿನಲ್ ಬೆಂಗಳೂರ ಸೇರ್ಕಂತೋ ಇಲ್ಲಿ ಏನೂ ಇಲ್ಲ ಹಾಗೆ ಹೀಗೆ ಅಂದೆ. ಅವಾಗ ನನ್ನ ಕೈಲಿ ಅವ್ರ ಜೋಬಲಿದ್ದ ಟೇಪು ಏನು ಮಾಡಕ್ಕೆ ನಮಗೆ ಟೇಪು ಅಂದ. ಅವ್ರಿಗೆ ನೀನು ಕೊಡೋಕ್ಕಲ್ಲ ಇರೋದು ಹಿಡ್ಕೊಂಡೆ. ಅವಾಗ 100 ಅಡಿ 40 ಅಡಿ ಆ ಕೂಡಲೇ ಟೈಪ್ ನಾನು ಅಂತೆ ಮಾಡಿ ಯಾರೋ ಅವರು ರಾಜಶೇಖರ್ ಅಂತ ಗ್ರಾನೈಟ್ ಓನರು ಹಾಸನದವರೇ ಅವರು. ಆವಾಗ ನಾನು ಹಿಂಗೆ ಹಿಡ್ಕೊಂಡು 100 ಅಡಿ 40 ಅಡಿ ಇದನ್ನು ಹಿಡ್ಕೊಂಡು ನೋಡ್ರಿ ಈ ರೀತಿಯಾಗಿ ನಾನು ಇವತ್ತು 8 ದಿವಸಕ್ಕೆ ಇಲ್ಲಿಗೆ ಈ ಎಲ್ಲ ಮೆಟೀರಿಯಲ್ಸ್ ಕಳಿಸ್ತೀನಿ. 2-3 ಲಾರಿ ಲೋಡು, 3-4 ಲಾರಿ ಆಗಲಿ ಕಳಿಸ್ತೀನಿ. ನಾನು ಗ್ರಾನೈಟ್ ಕಲ್ಲು ವಿತ್ ಫಿಲ್ಲರ್ ಎಲ್ಲ ಮೊದಲು ಮಾಡಿರಲಿಲ್ಲ ಮದನಗೌಡರು ಅವಾಗ ಕಳಿಸ್ತೀನಿ. ಆ ವರ್ಕರ್ನು ಕೂಡ ಕಳಿಸ್ತೀನಿ. ನೀವೇನು ಹುಡುಕೋಬೇಡಿ ಯಾವುದನ್ನು, ವರ್ಕರು ಕೂಡ ಕಟ್ ಮಾಡೋರೆಲ್ಲ ಕಳಿಸ್ತೀನಿ ಹಿಂಗೆ ಅಂತೇಳಿ ಅವ್ರಿಗೆ ಫೋನ್. ಮತ್ತು ಅವ್ರು ಬರಲೇ ಇಲ್ಲ, ಕಳಿಸಿದ್ರು ಪಾಪ. ಕಳಿಸಿ ಆ ವರ್ಕರ್ ದೇಕೆರೆ ಕಳಿಸಿದ್ರು. ಒಂದೇ ರಾತ್ರಿ 4 ಲೋಡ್ ಬಂತಿಲ್ಲ. ನಾನು ಮಲಗಿದ್ದೆ 4 ಲೋಡ್ ಇಲ್ಲೇ ಪಾಪ ಇಳಿಸಿ ಅಂತ ಓದಿಸಿದ್ರು ಅಷ್ಟೇ, ನಾವೇನು ಮುಟ್ಲಿಲ್ಲ. ಅವಾಗ ಇಳಿಸಿದ್ರು. ಅವ್ರು ಹೋದ 1-2 ದಿವಸಕ್ಕೆ ಅದ್ಲಾಗ ವರ್ಕರ್ ಕಳಿಸಿದ್ರು. ಇಲ್ಲಿ ಕೆಲಸ ಸ್ಟಾರ್ಟ್ ಆಗೇ ಬಂತು. ಅವಾಗ ಈ ಮೊದಲು ಕೊಳಚೇರಿ ಆಗಿದ್ದಂದ್ರೆ ಇದೆಲ್ಲ ಗ್ರಾನೈಟ್ ಹಾಕಿದ್ರು. ಆವಾಗ ಈ ಪಿಲ್ಲರ್ ಇರಲಿಲ್ಲ ಮದನಗೌಡರಿದ್ದಾರೆ ನೋಡಿ ಕಲ್ಲು ಚೆನ್ನಾಗಿ ಹಾಕಿ ಕನ್ನಡ 7-8 ಕೋಟಿಗೂ ಮಾನ್ಯತೆ ಗೌರವ ಬರಂಗೆ ಮಾಡಿದ್ರು ರಾಜಶೇಖರ್. ಆವಾಗ ಅವರನ್ನು ನಾವು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಯಾವ ಬಂದಿರ್ತಾರೆ ನವಂಬರ್ 1ರಲ್ಲಿ ಆಗುತ್ತಲ್ವ, ಆವಾಗ ಅವ್ರನ್ನ ಕರೆಸಿ ಏನು ನಾವು ಐತಿಕರವಾದ ಏನು ಮಾಡಲಿಲ್ಲ. ಒಂದು ಶಾಲೆ ಇಟ್ಬಿಟ್ಟು ಬಾವುಟ ಹಾಕಿಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ರು. ಇನ್ನೇನು ಇಲ್ಲಿ ವೈಶಿಷ್ಟ್ಯ ನನಗೆ ಹೆಚ್ಚಿದ್ದೆಲ್ಲ ಹೇಳಕ್ಕೆ ಬರೋದಿಲ್ಲ. ನಮ್ಮ ಕನ್ನಡಿಗರ ಇದು ವೈಫಲ್ಯ ಇದು ಅಲ್ವಾ. ನೋಡಿ ಇಂಥ ಬೇರೆ ಭಾಷಾಂತರದವ್ರು ಸಿಕ್ಕಿದ್ರೆ ಅದನ್ನು ಈ ವೈಕುಂಠ ಕೈಲಾಸಕ್ಕೆ ತೊಗೊಂಡೋಗಿ ಇಟ್ಬಿಡೋ ಅಲ್ವಾ. ನೋಡಿ ನಮ್ಮನ್ನ ನಾವು ಹೊಗಳಿಕೆ ಬಾರದು ಅಲ್ವಾ. ಹೀಗಿದೆ ಗ್ರಾನೈಟ್ ಓನರು. ಸುಮ್ಮನೆ ಅವರು ನೋಡೋದಕ್ಕೆ ಬಂದಿದ್ದೆ ಅಂತ ಕೂತಿದ್ರು. ಅವಾಗ ಯಾವ್ರನ್ನಾರ ಪಾಪ ಒಬ್ಬರೇ ಬಂದು ಕೂತಿದಾರಲ್ಲ ಅಂತ ನಾನು ಯಾವ್ರೇ ಸ್ವಾಮಿ ಅಂತ ಅಲ್ಲೇ ಅಂದೆ ನಾನು. ಅಂದ ತಕ್ಷಣ
ಯಾವ ಊರಲ್ಲಿ ಕಣಪ್ಪ ಅಂದ್ರು. ಓಡನೆ ಹಾಕಿ ಅವ್ರ ಮನೋಭಾವನೆ ಏನು ಅನ್ನೋದನ್ನ ಅರಿತು ನಾನು ಸುಮ್ಮನೆ ಹಿಂಗೆ ಹಾಸ್ಕೊಂಡು ಅವ್ರ ಹತ್ರ ನಿಂತ್ಕೊಂಡೆ. ಅವಾಗ ಅವರು ಏನು ಮಾತಾಡಲೇ ಇಲ್ಲ, ಸುಮ್ಮನೆ ನೋಡಿ ಸ್ವಾಮಿ ಯಾವ ನೋವು ಹಾಗೆ ಅವರು ಊರು ಕೇರಿ ಅಂತಂದು ಹೇಳಲೇ ಇಲ್ಲ. ನಂಗೆ ನಮ್ಮಂತನ ಕೈಲಿ ಏನು ಹೇಳ್ತಾರೆ. ಆವಾಗ ಸ್ವಾಮಿ ನಮ್ಮೂರು ಪವಿತ್ರವಾದ ಈ ನಮ್ಮ ಕರ್ನಾಟಕ ರಾಜ್ಯದ ಭಾಷೆ ಕನ್ನಡದ ಪವಿತ್ರವಾದ ಭಾಷೆ ಜನ್ಮಿತ್ರ ಊರು ಕಂಡ್ರಿ ಇದು ಸ್ವಾಮಿ. ಕನ್ನಡ ತಾಯಿ ಊರು ನೋಡ್ರಿ. ನಮ್ಮ ರಾಜಕೀಯಕ್ಕಾದ್ರೆ ಬೇಕಾದಷ್ಟು ಆ ಪಕ್ಷ ಈ ಪಕ್ಷ ಅಂತ ಹಲವಾರು ಪಕ್ಷಗಳು ಮಾಡ್ಕೊಂಡು ಕಿತ್ತಾಡ್ತಾರೆ. ದುಡಿಮೆ ದಾರಿ ಅದು. ಇದರಲ್ಲೇನು ದುಡಿಮೆ ಬರಲಿ, ಯಾರು ಏನು ಮಾಡಿಲ್ಲ ಕಣ್ರಿ. ನೋಡ್ರಿ ನಮ್ಮ ಕನ್ನಡದ ಊರು ಕಂಡ್ರಿ ಇದು ಅಂದೆ. ಆವಾಗ ಆ ಕೂಡಲೇ ಅವರು ಹಿಂದೆ ಮುಂದೆ ಏನು ನೋಡಲಿ, ಅವರು 200 ದೇವಾಲಯ ಕಟ್ಟಿದ್ದಾರೆ ನೋಡಿ. ಅವರು ಎಂಥ ಬುದ್ಧಿವಂತರು, ಅವರು ಸರ್ವಜ್ಞರು ಅಂತಲೇ ಹೇಳಬೇಕು ಅಲ್ವಾ ಸ್ವಾಮಿ. 200 ದೇವಾಲಯ ನಮ್ಮಂತರ ಏನಾದ್ರು ಒಂದು ಪುಳ್ಳಂಬೂಗಿ ಅಂತ ಒಂದಿಟ್ಟು ಮಾಡಿಬಿಟ್ರೆ ಅದನ್ನ ನಾನು ಅಂತ ಉನ್ನತ ಮಟ್ಟಕ್ಕೆ ಕೈಲಾಸಕ್ಕೆ ಏರಿಸ್ತಾರೆ ನೋಡಿ. 200 ಕಟ್ಟಿದ್ರು ಕೂಡ ಆತ್ನಲ್ಲಿ ಅಂತ ಒಂದು ಅಜ್ಞಾನ ಮಾತು ಒಂದೂ ಬರಲೇ ಇಲ್ಲ. ಆವಾಗ ಏನು ಮಾಡೋದು ಸ್ವಾಮಿ, ದುರಾದೃಷ್ಟ ತಗೊಳ್ಳಿ. ಏನಿದೆಯಾ ಒರಿಜಿನಲ್ ಬೆಂಗಳೂರ ಸೇರ್ಕಂತೋ ಇಲ್ಲಿ ಏನೂ ಇಲ್ಲ ಹಾಗೆ ಹೀಗೆ ಅಂದೇನು. ಅವಾಗ ನನ್ನ ಕೈಲಿ ಅವ್ರು ಜೋಬಲಿದ್ದ ಟೇಪ್ ಕೊಟ್ಟು ಏನು ಮಾಡಕ್ಕೆ ಹೋಗಿದ್ದು ನಮಗೆ ಟೇಪ್ ಅಂದೆ. ಅವಾಗ ನಿನಗೆ ಕೊಡೋಕ್ಕಲ್ಲ ಇಟ್ಟದು ಹಿಡ್ಕ ಅದು ನಾನು ಹಿಡ್ಕೊಂಡೆ. ಅವಾಗ ಹಿಂಗೆ 100 ಅಡಿ ಹಿಂಗೆ 40 ಅಡಿ ಆ ಕೂಡಲೇ ಟೈಪ್ನಲ್ಲಿ ಅಳತೆ ಮಾಡಿದ್ರು. ಯಾರು ಅವರು ರಾಜಶೇಖರ್ ಅಂತ ಗ್ರಾನೈಟ್ ಓನರು ಹಾಸನದವ್ರೆ ಅವರು. ಅವಾಗ ನಾನು ಹಿಂಗೆ ಹಿಡ್ಕಂಗೆ 100 ಅಡಿ 40 ಅಡಿ ಇದನ್ನು ಹಿಡ್ಕೊಂಡು ನೋಡ್ರಿ ನೋಡ್ರೆ ಈ ರೀತಿಯಾಗಿ ನಾನು ಇವತ್ತು 8 ದಿವಸಕ್ಕೆ ಇಲ್ಲಿಗೆ ಈ ಎಲ್ಲ ಮೆಟೀರಿಯಲ್ಸ್ ಕಳಿಸ್ತೀನಿ. 2-3 ಲಾರಿ ಲೋಡು 4 ಲಾರಿ ಆಗಿ ಕಳಿಸ್ತೀನಿ. ನಾನು ಇಲ್ಲಿ ಗ್ರಾನೈಟ್ ಕಲ್ಲು ವಿತ್ ಫಿಲ್ಲರ್ ಎಲ್ಲ ಮಾಡಿರಲಿಲ್ಲ, ಮದನಗೌಡರು ಮಾಡಿರಲಿಲ್ಲ. ಅವಾಗ ಕಳಿಸ್ತೀನಿ. ಆ ವರ್ಕರ್ನು ಕೂಡ ಕಳಿಸ್ತೀನಿ. ನೀವೇನು ಹುಡ್ಕೋಬೇಡಿ ಯಾವುದನ್ನು. ವರ್ಕರು ಕೂಡ ಸೆಟ್ ಮಾಡೋರು ಎಲ್ಲ ಕಳಿಸ್ತೀನಿ. ಹಿಂಗೆ ಅಂತೇಳಿ ಅವ್ರು ಹೋದ್ರು. ಮತ್ತೆ ಅವ್ರು ಬರಲೇ ಇಲ್ಲ, ಕಳಿಸಿದ್ರು ಪಾಪ. ಅವರು ಕಳಿಸಿ ಆ ವರ್ಕರ್ ಬೇಕರೆ ಕಳಿಸಿದ್ರು. ಒಂದೇ ರಾತ್ರಿ 4 ಲೋಡ್ ಬಂತಿಲ್ಲ. ನಾನು ಮಲಗಿದ್ದೆ, 4 ಲೋಡ್ ಬಂತು. ಇಲ್ಲೇ ಪಾಪ ಇಳಿಸಿ ಅಂತ ಓದಿಸಿದೆ ಅಷ್ಟೇ, ನಾವೇನು ಮುಟ್ಲಿಲ್ಲ. ಅವಾಗ ಇಳಿಸಿದ್ರು. ಅವ್ರು ಹೋದ 1-2 ದಿವಸಕ್ಕೆ ಅದ್ಲಾಗ ವರ್ಕರ್ ಕಳಿಸೇ ಇಲ್ಲಿ ಕೆಲಸ ಸ್ಟಾರ್ಟ್ ಆಗೇ ಬಿಟ್ರು. ಅವಾಗ ಈ ಮೊದಲು ಹೊಳಚಿಗೇರಿ ಆಗಿದ್ದಂತ ಇದೆಲ್ಲದೂ ಕೂಡ ಗ್ರಾನೈಟ್ ಹಾಕಿದ್ರು. ಅವಾಗ ಈ ಪಿಲ್ಲರ್ ಇರಲಿಲ್ಲ, ಮದನಗೌಡ್ರು ಇದ್ದಾಗ ಇನ್ನು ನೋಡಿ ಕಲ್ಲುಗಳು ಮಾಸ್ಟಿಕಲ್ ಅಂತ ಹೇಳ್ತಾರೆ. ಇದು ಮಾಸ್ಟಿಕಲ್ ಅಲ್ಲ, ಮಹಾಸತಿಯ ಕಲ್ಲು. ಮಹಾಸತಿಯ ಆದರ್ಶವನ್ನು ಹೇಳುತ್ತೆ. ಹಿಂದಿನ ಒಂದು ಇದು ಕೃತ ತ್ರೇತ ದ್ವಾಪರ ಕಲಿ, ಇದು ಮಾನವ ಯುಗ. ಇದು ಇವಾಗೇನು ವಾಕ್ ಸ್ವತಂತ್ರ ಇದೆ, ಬೇಕು ಹೆಂಗ್ ಬೇಕಾದ್ರೆ ಯಾರು ಆನ್ಸರ್ ಮಾಡಕ್ ಹೋಗಲ್ಲ, ಆನ್ಸರ್ ಜವಾಬ್ನು ಮಾಡಕ್ಕಾಗಲ್ಲ ಅಂದಾಗ ಅದು ಕೃತ ತ್ರೇತ ದ್ವಾಪರ ಯುಗದಲ್ಲಿ ಮಹತ್ವ. ಅವಾಗಿನ ಮಹತ್ವ ಹೇಗಿತ್ತು ಅನ್ನೋದಕ್ಕೆ ಅನಿರೀಕ್ಷಿತ ದಂಪತಿಗಳಲ್ಲಿ ಒಬ್ಬರು ಅನಿರೀಕ್ಷಿತವಾಗಿ ಯಾರಾದ್ರೂ ದೈವಾಧೀನವಾಗಿ ತೀರೋದ್ರು ಅಂತಂದ್ರೆ ಆ ಗಂಡೆ ಯಾರ ತೀರೋಗ್ಬಿಡ್ತಾರೆ. ಆ ಅಮ್ಮ ಏನ್ ಮಾಡ್ಯಾಳಂತೆ ಗೊತ್ತಾ, ಅನ್ಯ ಪುರುಷರನ್ನು ನೋಡಬಾರ್ದು ಅನ್ನೋ ಮನೋಭಾವನೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿಗಳಾರಂತೆ. ಆ ಧರ್ಮದ ಸಂಕೇತವಾಗಿ ಅವರು ಆವಾಗ ನನ್ನ ದೈವವೇ ಮಣ್ಣು ಪಾಲಾಗಿ ಹೋದ ಮೇಲೆ ನಾನಿದ್ದು ಯಾವುದನ್ನು ಸಾಧನೆ ಮಾಡಬೇಕು ಅನ್ನೋ ಮನೋಭಾವನೆಗೆ ಆಕೆ ಅಗ್ನಿ ಪ್ರವೇಶವಾಗಲ್ಲ ನೋಡಿ. ಅವತ್ತಿನ ಮನೋಭಾವನೆ ಹೇಗಿತ್ತು, ಧರ್ಮದ ಸಂಕೇತ ಹೇಗಿತ್ತು ಅನ್ನೋದಕ್ಕೆ ಆವಾಗ ಅಗ್ನಿ ಪ್ರವೇಶವಾಗಂತ ಆದಿವಾಗಿ ಇಲ್ಲ. ನಮ್ಮ ಭಾರತವನ್ನಾಳಿದ ಬ್ರಿಟಿಷ್ನವನು ಅವನ ಕಡೆ ಅವನು ಯಾರೋ ವಿಲಿಯಂ ಬೆಂಟಿಂಗ್ ಅಂತ ಅವನು ಸಹಗಮನ ಪದ್ಧತಿಯನ್ನು ನಿಷೇಧಿಸಿದ. ಅದು ಯಾವುದೂ ಇಲ್ಲ. ಅದು ಮಹಾಸತಿ ಆದರ್ಶವನ್ನು ಹೇಳುತ್ತೆ, ಮಹಾಸತಿ ಕಲ್ಲು ನೋಡಿ. ನಾನು ಹೇಳಿದ್ನಲ್ಲ ಕಾಕುತ ಸ್ವರ್ಮ ಇತ್ತು ಹೆಂಡತಿ ಅಂತ ನೋಡಿ. ಅವರು ನೋಡಿ ಅವ್ರದೇ ಅದು ನೋಡಿ. ಇಲ್ಲಿ ಶಿವನ ಆದೇಶ ಇದೆ. ಶಿವನ ಆದೇಶ ಅಂದ್ರೆ ದೈವಾಧೀನರಾಗಿದ್ದಾರೆ ಅಂತ ಅದರ ಒಂದು ಅರ್ಥ. ಶಿವ ಸಂದೇಶ ಮುಟ್ಲಿ ಬಿಡಿ, ಮುಟ್ಟಿದೆ ಅದರ ಒಂದು ಆದೇಶ ಅಷ್ಟೇ. ಕಾಕುತೋತ್ಸವ ತೋರಿಸ್ತದೆ ಹೆಂಡತಿ ಅಷ್ಟೇ. ಅದಾಯ್ತಾ ನೋಡಿ. ಇದು ವೀರ ವನಿತೆಯ ಕಲ್ಲು ಅಂತ ಸರ್. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ, ಹೊನ್ನಮ್ಮ, ಓಬವ್ವ ಅವರು ಇವತ್ತಿನ ಕಾಲದಲ್ಲೂ ಅವರು ಇದಾರೆ ಆಧಾರ ಪೂರ್ತಿತ್ವ ಇಂದೂ ಕೂಡ ಇದ್ರು. ವೀರ ವನಿತೆಯರಲ್ಲಿ ಸ್ತ್ರೀಯರಲ್ಲಿ ಅನ್ನೋದಕ್ಕೆ ಅದು ವೀರ ವನಿತೆಯ ಕಲ್ಲು. ಆಮೇಲೆ ಇದು ನೋಡಿ, ಇದು ನೋಡಿ ಅಲ್ಲೊಂದು ಇದು ನೋಡಿ, ಇದು ಇದೆಯಲ್ಲ, ಇದು ಎರಡು ಕೂಡ ಕದಂಬರು ಇಲ್ಲಿ ಆಳಿರ್ತಕ್ಕಂಥವ್ರು. ಕದಂಬರ ರಾಜ ಕಾಕತ ಶರ್ಮ, ಕದಂಬರ ಲಾಂಛನ ಅಂತ ಹೇಳ್ತಾರೆ. ಹೌದೌದು. ಇದು ನಮಗೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೇಳಿರ್ತೀನಿ. ಮಹಾವಿಷ್ಣುವನ್ನು ಸುದರ್ಶನ ಆದಿಲಕ್ಷ್ಮಿ ಅಂತ ಅವರೇ ಕಮಲದ ಸಂಕೇತ ಅನ್ನೋದು ಈ 2 ಚಕ್ರದಲ್ಲಿ ಹೇಳುತ್ತೆ ನೋಡಿ. ಇದು ಕೂಡ ಇದು ಕಲೆ, ಮಹಾಸತಿ ಕಲೆ. ಇದು ಕೂಡ ಇದರಲ್ಲಿ ಕನ್ನಡ ಸಂಸ್ಕೃತದಲ್ಲಿ ಬರವಣಿಗೆ ಇದೆ. ಆದ್ರೆ ನಮಗೂ ಬರಕಲ್ಲ, ಓದಕ್ಕೆ ನಿಮಗೂ ಬರಲ್ಲ. ಇವಾಗಿನ ಕನ್ನಡ ಎಲ್ಲರೂ ಓದು ನೋಡಿ. 1, 2, 3 ಅಲ್ಲಿ 4 ಕಲ್ಲು, ಒಂದೇ ಶೈಲಿ, ಒಂದೇ ಕೆತ್ತನೆ, ಒಂದೇ ಅರ್ಥ. ಇದರಲ್ಲಿ 4ರಲ್ಲಿ ಶಿವಲಿಂಗ ಇದೆ ನೋಡಿ. 1, 2, 3, 4ರಲ್ಲಿ ಶಿವಲಿಂಗ ಇರೋದ್ರಿಂದ ಇಲ್ಲಿ ಆಳ್ತಾ ಇರ್ತಕ್ಕಂಥ ಯಾರೋ ರಾಜ ಕದಂಬ ಕಾಕತೋತ್ಸವ ಅವನು ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನ ನಂಬಿಕೆ ಶಿವನದ್ದೇ ಆಗಿತ್ತು ಅಥವಾ ಅರ್ಚಕನಾಗಿದ್ದ ಅನ್ನೋ ಮನೋಭಾವನೆ ಇಷ್ಟೇ ಇಲ್ಲ ವೈಶಿಷ್ಟ್ಯ. ಏನಾಗುತ್ತೆ